ನಮ್ಮ ಜೊತೆಗೆ ಸ್ವತಃ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿದ್ದಾರೆ. ಕುಮಾರಸ್ವಾಮಿ ಅವರು ನಮಸ್ಕಾರ. ನಮಸ್ಕಾರ. ಈ ಸ್ಟೇಟ್ ಪಾಲಿಟಿಕ್ಸ್ ಒಂಥರ ಬೋರ್ ಅನ್ನಿಸ್ತಾ ಇತ್ತು ಸರ್, ಏನು ಡೆವಲಪ್ಮೆಂಟೇ ಆಗ್ತಿಲ್ಲ ಅಂತ. ತಾವು ಈ ಕಾಂಗ್ರೆಸ್ನವ್ರು ಟ್ರ್ಯಾಪ್ ಮಾಡಿಬಿಟ್ರು, ಅವ್ರನ್ನ ನಂಬಿ ಹಾಳಾದೆ ಅಂತ ಒಂದು ಮಾತು ಹೇಳಿದ್ರಿ. ಆ ನಂತರ ಶುರುವಾಯಿತು ಒಂದರ ನಂತರ ಒಂದರಂತೆ ಡೆವಲಪ್ಮೆಂಟ್ಗಳು, ಸ್ಟೇಟ್ಮೆಂಟ್ಗಳು. ಸೊ ಅಲ್ಲಿಗೆ ಗಮನಿಸ್ತಾ ಇದ್ದೇನೆ ಅಜಿತ್ ಅವರೇ. ಎಸ್ ಕುಮಾರಸ್ವಾಮಿ ಅವರೇ, ಪ್ರತಿದಿನ ಹೇಳಿ ಅಜಿತ್ ಅವರೇ. ಅಲ್ಲಿಗೆ JDS BJP ಮೈತ್ರಿ ಪಕ್ಕ ಅಂತಾಯ್ತು. ಯಾರು ಯಾರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಸರ್? ದಿಲ್ಲಿ ಲೀಡರ್ ಜೊತೆ ನಡೀತಾ ಇರುವ ಮಾತುಕತೆನ ಕರ್ನಾಟಕದಲ್ಲಿರುವ ನಾಯಕರನ್ನ ವಿಶ್ವಾಸಕ್ಕೆ ತಗೊಂಡಿದ್ದೀರಾ? ಹೆಂಗಿದು? ನಾನು ಅಜಿತ್ ಅವರೇ, ಈ ಕಳೆದ ಒಂದು ವಾರದಿಂದ ಬರ್ತಾ ಇರತಕ್ಕಂಥ ಸುದ್ದಿಗಳೇನಿದೆ, ವಿಶೇಷವಾಗಿ ನೆನ್ನೆ ಮೊನ್ನೆ ಬಂದಿರತಕ್ಕಂಥ ಸುದ್ದಿಗಳೇನಿದೆ, ಈಗಾಗಲೇ ಭಾಳ ಸ್ಪಷ್ಟವಾದಂಥ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ಇಲ್ಲಿ ಯಾವುದೇ ರೀತಿಯ ದೆಹಲಿಯ ನಾಯಕರ ಜೊತೆ ಆಗಲಿ, ರಾಜ್ಯದ ನಾಯಕರ ಜೊತೆ ಆಗಲಿ, ಯಾವುದೇ ವಿಲೀನ ಮಾಡ್ತಕ್ಕಂಥದ್ದು, ಹೊಂದಾಣಿಕೆ ಮಾಡ್ತಕ್ಕಂಥ ಯಾವುದೇ ಚರ್ಚೆಗಳು ಆಗಿಲ್ಲ. ಓಕೆ, ಈ ಸುದ್ದಿಗಳು ಯಾತಕ್ಕೆ ಉಟ್ಕೊಂಡಿದೆ ಅಂತಕ್ಕಂಥದ್ದೇ ಒಂದು ರೀತಿ ನನಗೆ ಆಶ್ಚರ್ಯ ಮೂಡಿರ್ತಕ್ಕಂಥದ್ದು. ಸರ್, ಈಗ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ವಿಧಾನ ಪರಿಷತ್ನಲ್ಲಿ ಬೆಂಬಲ ಕೊಟ್ಟು ಬಿಟ್ರಿ ಸಡನ್ಲಿ. ಅದಾದ ನಂತರ KSRTC BMTC ನೌಕರರ ಪ್ರತಿಭಟನೆ ನಡೆದಾಗ ಇಂಥ ಟೈಮ್ನಲ್ಲಿ ಸರ್ಕಾರದ ಎದುರಿಗೆ ಸಂಬಳ ಹೆಚ್ಚಿಸುವ ಬೇಡಿಕೆಗಳನ್ನು ಇಡಬಾರ್ದು ಅಂದ್ರಿ. ಕೋಡಿಹಳ್ಳಿ ಚಂದ್ರಶೇಖರ್ ಸರ್ಕಾರನ ಪೀಡಿಸ್ತಾ ಇದ್ದಾರೆ ಅಂದ್ರಿ. ಅದೇ ಟೈಮಿಗೆ ಯಡಿಯೂರಪ್ಪನವರು ಪ್ರೆಸ್ ರಿಲೀಸ್ ಮಾಡ್ತಾರೆ, ತಮಗೆ ಧನ್ಯವಾದ ಹೇಳ್ತಾರೆ. ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನು ಆ ಪ್ರೆಸ್ ರಿಲೀಸ್ನಲ್ಲಿ ಬೈತಾರೆ. ಒಂದರ ನಂತರ ಒಂದರಂತೆ ನಡೆದ ಬೆಳವಣಿಗೆಗಳ ಸರ್ ಇವೆಲ್ಲ. ಇದೆಲ್ಲ ಆದಮೇಲೆ ಬಸವರಾಜ ಹೊರಟ್ಟಿ ಅವರು ಮಾತಾಡ್ತಾರೆ, ಮಾತುಕತೆ ಹಂತದಲ್ಲಿದೆ, ನಾವು ದೇವೇಗೌಡರಿಗೆ ಸುಮ್ಮನಿರೋದಕ್ಕೆ ಹೇಳಿದ್ದೀವಿ ಅಂತೆಲ್ಲ. ಹಾಗೆಲ್ಲ ಆದಾಗ ಸಹಜವಾಗಿ ಅನಿಸುತ್ತೆ ಕುಮಾರಸ್ವಾಮಿ ಅವರ. ಇಲ್ಲ, ಇಲ್ಲಿ ಅಜಿತ್ ಅವರೇ, ತಾವು ಹೇಳಿದಂಥ ರೀತಿಯಲ್ಲಿ ಭೂ ಸುಧಾರಣೆ ಕಾಯ್ದೆ ವಿಷಯದಲ್ಲಿ ನಾನು ಚರ್ಚೆ ಮಾಡೋದಾದರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ನಾವು ಬೆಂಬಲ ಕೊಟ್ಟಿದ್ದೇವೆ. ಅದು ಯಾರಿಗೂ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಗ ಪ್ರಚಾರಕ್ಕೆ ಬರಲಿಲ್ಲ. ನಾನು ಯಾವ ಕಾರಣಕ್ಕೆ ಭೂ ಸುಧಾರಣೆ ತಿದ್ದುಪಡಿಗೆ ಬೆಂಬಲ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದು ಅಂದರೆ, ಮೊದಲು ವಿರೋಧ ಮಾಡಿದ್ವು ನಾವು. ದೇವೇಗೌಡರು ಸಹ ಪ್ರತಿಭಟನೆ ಮಾಡಿದರು. ಹಾಸನದಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದರು. ವಿಧಾನಸಭೆಯಲ್ಲಿ ಆ ತಿದ್ದುಪಡಿ ಮಂಡನೆ ಮಾಡಿದಾಗ ನಾನು ಏನು ಕೆಲವು ಸಲಹೆಗಳನ್ನು ಕೊಟ್ಟೆ ಸರ್ಕಾರಕ್ಕೆ, ಆ ಸಲಹೆಗಳನ್ನು ಸ್ವೀಕಾರ ಮಾಡಿ ಅವರು ತಂದಂಥ ಕೆಲವು ತಿದ್ದುಪಡಿಗಳನ್ನು ಕೈ ಬಿಟ್ಟಿದ್ದಾರೆ ವಿಧಾನಸಭೆಯ ಕಲಾಪದಲ್ಲೇ. ಯಾವಾಗ ರಿಪೇಲ್ ಮಾಡ್ಕೊಂಡ್ರು ನಂತರ ನಾವು ಅದಕ್ಕೆ ಬೆಂಬಲ ಕೊಟ್ಟಿದ್ದೇವೆ. ಇವತ್ತಿನ ಈ ಭೂ ಸುಧಾರಣೆ ಕಾಯ್ದೆ ನಾನು ಕಾಂಗ್ರೆಸ್ನ ನಾಯಕರಿಗೂ ಹೇಳಿದ್ದು, ರೈತ ಸಂಘದವ್ರಿಗೂ ಹೇಳಿದ್ದು, ಇದು ಯಾವ ರೀತಿಯಲ್ಲಿ ಮಾರ್ಕ ರೈತನಿಗೆ ಆಗ್ತಕ್ಕಂಥ ತೊಂದರೆಗಳೇನು ಅಂತಕ್ಕಂಥದ್ದನ್ನು ದಯವಿಟ್ಟು ಜನತೆ ಮುಂದೆ ಇಡಿ ಅಂತಕ್ಕಂಥ ಮಾತು ಹೇಳಿದೆ. ಈ ಮಾತನ್ನು ಹೇಳಿದ್ದೀರಿ. ಅದಾದ ಮೇಲೆ ವಿಧಾನ ಪರಿಷತ್ನಲ್ಲಿ ಸಭಾಪತಿ ಮಾಡೋದಕ್ಕೆ ತಮಗೂ ಬಿಜೆಪಿಗೂ ಹೊಂದಾಣಿಕೆ ಆಗುತ್ತೆ? ಇಲ್ಲ, ಇದು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಭಾಪತಿಗಳನ್ನು ಇವತ್ತು ಬದಲಾವಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಬೆಂಬಲ ಕೋರಿದ್ದಾರೆ. ಓಕೆ, ಅದರ ಜೊತೆಗೆ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ನಮಗೆ JDSನ ಬೆಂಬಲದ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತು ಹೇಳಿದ್ರು. JDS ಪಕ್ಷದ ದೇವೇಗೌಡರ ಸಿದ್ಧಾಂತಗಳ ಸೆಕ್ಯುಲರ್ ಸಿದ್ಧಾಂತದ ಪರೀಕ್ಷೆ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ರು. ಅವ್ರಿಗೆ ನಮ್ಮ ಬೆಂಬಲನೇ ಬೇಡ ಅಂತ ಹೇಳಿದ ಮೇಲೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಬೆಂಬಲ ಕೊಡಬೇಕು? ಮುಖ್ಯಮಂತ್ರಿಗಳು ಬೆಂಬಲ ಕೇಳಿದರು, ರಿಕ್ವೆಸ್ಟ್ ಮಾಡಿದರು. ಆ ಬೆಂಬಲ ರಿಕ್ವೆಸ್ಟ್ ಮಾಡಿದಂಥ ಹಿನ್ನೆಲೆಯಲ್ಲಿ ಬೆಂಬಲ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗಳು ಬೆಂಬಲ ಕೋರಿ ತಮ್ಮ ಪಕ್ಷದವರನ್ನ ಸಭಾಪತಿ ಮಾಡೋದು ಇಲ್ಲ, ಆ ವಿಷಯದಲ್ಲಿ ಇನ್ನೂ ಚರ್ಚೆಗಳಾಗಿಲ್ಲ. ನಾವು ಪ್ರಪೋಸಲ್ ಇಟ್ಟಿದ್ದೇವೆ. ಹೊರಟ್ಟಿ ಅವರು ಸೀನಿಯರ್ ಲೀಡರ್ ಇದ್ದಾರೆ, 42 ವರ್ಷಗಳ ಸುದೀರ್ಘವಾದಂಥ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಅನುಭವ ಏನಿದೆ, ಅವರು ಇನ್ನೊಂದು 1.25 ವರ್ಷ ಅವರ ಮುಂದಿನ ಅವಧಿ ಏನಿದೆ, ಒಂದು ಅವಕಾಶವನ್ನು ಕೊಡಿ ಅಂತಕ್ಕಂಥ ಮನವಿ ಮಾಡಿದ್ದೇವೆ. ಅದು ಇನ್ನೂ ಚರ್ಚೆ ಹಂತದಲ್ಲಿದೆ. ಯಾವುದೇ ರೀತಿಯಲ್ಲಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಾದಂಥ ತೀರ್ಮಾನಗಳಾಗಿಲ್ಲ. ನಾವು ಅವ್ರ ಮುಂದೆ ಈ ವಿಷಯ ಪ್ರಸ್ತಾವನೆ ಇಟ್ಟಿದ್ದೇವೆ. ಅದು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ತೀರ್ಮಾನಗಳಾಗ್ಬೋದು. ಸರ್, ನರೇಂದ್ರ ಮೋದಿ ಅವರು ಆಡೋ ಪ್ರತಿ ಮಾತು, ಮಾಡೋ ಪ್ರತಿ ಟ್ವೀಟ್ಗೂ ಒಂದಲ್ಲ ಒಂದು ಅರ್ಥ ಇರುತ್ತೆ. ಅವರು ತಮ್ಮ ಬರ್ಡೇಗೆ ವಿಶ್ ಮಾಡಿದ್ದು ಕರ್ನಾಟಕದಲ್ಲಿ ಬಹಳ ಜನರಿಗೆ ಆಶ್ಚರ್ಯ ತಂದುಬಿಡ್ತು. ಅಲ್ಲಿಂದನೇ ಶುರುವಾಗಿದ್ದು ಏನೋ ಕಾಂಕ್ರೀಟ್ ಆಗಿ ಮಾತುಕತೆಗಳು ನಡೀತಾ ಇದೆ JDSಗೂ BJPಗೂ ಡೆಲ್ಲಿಲಿ ಅಂತ.
ಹೌದು, ನಿಜ, ಅದು ಸಹಜ. ಅದು ಪ್ರಧಾನಮಂತ್ರಿಗಳು ನನ್ನ ಹುಟ್ಟಿದ ಹಬ್ಬದ ದಿನ ನನಗೇನು ವಿಶಸ್ ಕಳಿಸಿದ್ರು ಅಂತ ತಾವು ಹೇಳಿದಂಥ ರೀತಿಯಲ್ಲಿ ಪ್ರಧಾನಮಂತ್ರಿಗಳೇನು ಇಷ್ಟೊಂದು ವಿಶೇಷತೆ ತೋರಿಸಿದ್ದಾರೆ ಕುಮಾರಸ್ವಾಮಿ ಬಗ್ಗೆ ಅಂತಕ್ಕಂಥದ್ದು ಕೆಲವರಲ್ಲಿ ಅನುಮಾನ ಏನು ಪ್ರಾರಂಭ ಆಯಿತು. ಆದರೆ ಒಂದು ನಾನು ಹೇಳ್ತಕ್ಕಂಥದ್ದು, ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರ ಬಗ್ಗೆ ಅತ್ಯಂತ ಒಂದು ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ನಾನು ಮತ್ತು ಪ್ರಧಾನಮಂತ್ರಿಗಳು ಹಲವಾರು ಬಾರಿ ಭೇಟಿ ಮಾಡಿದಾಗ, ನಾನು ಮುಖ್ಯಮಂತ್ರಿ ಕಾಂಗ್ರೆಸ್ ಬೆಂಬಲದಲ್ಲಾದಂಥ ಸಂದರ್ಭದಲ್ಲಿ ಸುಮಾರು 8 ಬಾರಿ ಭೇಟಿ ಮಾಡಿದ್ದೇನೆ. ರಾಜ್ಯದ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಸನ್ನಿವೇಶದಲ್ಲೂ ಪ್ರಧಾನಮಂತ್ರಿಗಳು ದೇವೇಗೌಡರ ಆರೋಗ್ಯವನ್ನು ವಿಚಾರಿಸ್ತಾರೆ. ದೇವೇಗೌಡರ ಬಗ್ಗೆ ಅತ್ಯಂತ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಅದ್ರ ಜೊತೆಯಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಅವ್ರೇನು ರಾಜ್ಯದ ಸಮಸ್ಯೆಗಳನ್ನು ನಾನು ತೆಗೆದುಕೊಂಡು ಹೋದಾಗ ಭಾಳ ಉತ್ತಮವಾದಂಥ ರೀತಿಯಲ್ಲಿ ಸ್ಪಂದನೆ ಕೊಟ್ಟಂಥವ್ರು. ನನ್ನ ಬಗ್ಗೆ ಅವ್ರಿಗೆ ವಿಶೇಷವಾದಂಥ ಮಮತೆ ಇಟ್ಕೊಂಡಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಏಕೆಂದರೆ ನನ್ನ ನಡವಳಿಕೆ ಮತ್ತು ನನ್ನ ಆಡಳಿತದ ಬಗ್ಗೆ ಅವರು ಹಲವಾರು ಬಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ವಿಶ್ವಾಸದಲ್ಲಿ ಅವರು ಏನೊಂದು ಟ್ವೀಟ್ ಮಾಡಿದ್ರು ಅದು ಬೇರೆ ಬೇರೆ ರೀತಿಯ ಅರ್ಥ ಕಲ್ಪಿಸೋಕೆಂದರೆ ಇವತ್ತಿನ ರಾಜಕಾರಣದಲ್ಲಿ ಕೆಲವರು ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಅನ್ನೋದು, ಮತ್ತು BJP ಹೈಕಮಾಂಡೇ ಇಲ್ಲ ನಾವು ಬದಲಾವಣೆ ಮಾಡ್ತಿಲ್ಲ ಅಂತಕ್ಕಂಥ ಹೇಳ್ತಾ ಇದ್ದಾರೆ. ಆ ಥರ ಇದ್ದಾಗ ಯಾತಕ್ಕೆ ಈ ರೀತಿಯ ಒಂದು ಕಪೋಲ ಕಲ್ಪಿತ ಸುದ್ದಿಗಳು ಸೃಷ್ಟಿಯಾಗ್ತಿದೆ ಅಂತಕ್ಕಂಥದ್ದೇ ಇವತ್ತು ಎಲ್ಲರನ್ನೂ ಕಾಡ್ತಾ ಇರ್ತಕ್ಕಂಥದ್ದು. ಕುಮಾರಸ್ವಾಮಿ ಅವರು 8 ಸಲ ಭೇಟಿಯಾಗಿದ್ದೀರಿ ತಾವು ಮುಖ್ಯಮಂತ್ರಿಗಳಾಗಿದ್ದಾಗ ಪ್ರಧಾನಮಂತ್ರಿ ಅವರನ್ನು. ಆ 8 ಭೇಟಿಗಳ ಪೈಕಿ ಒಂದು ಭೇಟಿ ಬಿಟ್ಟು ಬನ್ನಿ ಕಾಂಗ್ರೆಸ್ಸನ್ನು, BJP ನಿಮಗೆ ಬೆಂಬಲ ಕೊಡುತ್ತೆ, ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿಯಿರಿ ಅಂತ ಆಹ್ವಾನ ಕೊಡೋದಕ್ಕೆ ಒಂದು ಭೇಟಿಯಾಗಿತ್ತು. ಆ ವಿಷಯವನ್ನು ತಾವೇ ಪ್ರಸ್ತಾಪಿಸ್ತೀರಿ ಪ್ರಧಾನಿಗಳಿಗೆ ಅಂತ ಪ್ರಧಾನಿಗಳಿಗೆ ಹೇಳಲಾಗಿತ್ತು. ಆದರೆ ತಾವು ಮಾತೆತ್ತಲಿಲ್ಲ, ಅವರು ಮಾತೆತ್ತಲಿಲ್ಲ. ನನಗೆ BJP ಹಿರಿಯ ಮುಖಂಡರೊಬ್ಬರು ಈ ಮಾತನ್ನು ಹೇಳ್ತಾರೆ. ಹೌದಾ ಸರ್ ಇದು? ಇಲ್ಲ, ಅದು ಪಾರ್ಲಿಮೆಂಟ್ ಚುನಾವಣೆಗಿಂತ ಮುಂಚೆ ಪ್ರಧಾನಮಂತ್ರಿಗಳು ನನ್ನ ಜೊತೆ ಹಲವಾರು ವಿಷಯಗಳನ್ನು, ದೇಶದ ಒಂದು ಪ್ರಕ್ರಿಯೆಗಳ ಬಗ್ಗೆ, ದೇಶದಲ್ಲಿ ನಡೀತಿರ್ತಕ್ಕಂಥ ಘಟನೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಹಲವಾರು ರೀತಿಯಲ್ಲಿ ನನಗೆ ಅಡ್ವೈಸ್ ಮಾಡಿದಂಥದ್ದೇನಿದೆ. ಅವತ್ತು ಒಂದು ಪಾರ್ಲಿಮೆಂಟ್ ಚುನಾವಣೆಗಿಂತ ಮುಂಚೆ ಏನು ಅವರು ನನಗೆ ಕೆಲವು ಆಫರ್ಗಳನ್ನು ಕೊಟ್ಟಿದ್ರು, ಅದೆಲ್ಲ ಮುಗಿದೋಗಿರ್ತಕ್ಕಂಥ ಅಧ್ಯಾಯ. ಈಗ ಅವರಿಗೆ ನನ್ನ ಅವಶ್ಯಕತೆ ಇಲ್ಲ. BJP ಇವತ್ತು ಸಂಪೂರ್ಣ ಬಹುಮತ ಇದೆ, ಕರ್ನಾಟಕದಲ್ಲೂ ಸಂಪೂರ್ಣವಾದಂಥ ಸರ್ಕಾರ ನಡೆಸ್ತಾ ಇದ್ದಾರೆ, ಬಹುಮತದಲ್ಲಿದ್ದಾರೆ. ಈಗ ನನ್ನ ಅವಶ್ಯಕತೆ BJP ಪಕ್ಷಕ್ಕಿಲ್ಲ. ಈಗ ಆ ಥರ ಇದ್ದಾಗ ಈ ರೀತಿಯ ಒಂದು ವಿಷಯಗಳ ಯಾತಕ್ಕೆ ಹೊರಗೆ ಬರ್ತಿದೆ ಅಂತಕ್ಕಂಥದ್ದೇ ಈಗ ಎಲ್ಲರನ್ನೂ ಕಾಡ್ತಾ ಇರ್ತಕ್ಕಂಥದ್ದು. ಅಲ್ಲ, ತಮಗೆ ಆಫರ್ ಬಂದಿದ್ದಾದರೂ ಹೌದಾ, ತಾವು ಮುಖ್ಯಮಂತ್ರಿ ಆಗಿದ್ದಾಗಲೇ ಸಾಕು ಕಾಂಗ್ರೆಸ್ನ ಸಹವಾಸ ಬಿಟ್ಟು ಬನ್ನಿ ಅಂತ ರಾಜ್ಯದ ಜನರಿಗೆ ಕುತೂಹಲ ಸರ್. ಅದು ನನಗೆ ಅವರು ಹಲವಾರು ಅಡ್ವೈಸ್ ಮಾಡಿದಂಥ ಘಟನೆ ಏನಿದೆ ಅದನ್ನೇ ನಾನು ಹೇಳಿದ್ದು. ಪಾರ್ಲಿಮೆಂಟ್ ಚುನಾವಣೆಗಿಂತ ಮುಂಚೆ ಹಲವಾರು ರೀತಿಯಲ್ಲಿ ಅವರು ನನಗೆ, ಇವತ್ತು ನೀನು ಅಲ್ಲಿ ಯಾವ ರೀತಿ ಕಷ್ಟಪಡ್ತಾ ಇದ್ದೀಯಾ, ನೀನು ಒಳ್ಳೆ ಕೆಲಸ ಮಾಡಿದ್ರು ನಿನಗೆ ಯಾವುದೇ ರೀತಿಯಲ್ಲಿ ಇವತ್ತು ಒಂದು ಹೆಸರನ್ನು ತಗೊಳ್ಳಿಕ್ಕೂ ಆಗ್ತಾ ಇಲ್ಲ, ಯಾತಕ್ಕಿಂತವ್ರ ಜೊತೆ ಸಹವಾಸದಲ್ಲಿ ಇರ್ತೀಯ ಅಂತಕ್ಕಂಥದ್ದನ್ನು ಅಡ್ವೈಸ್ ಮಾಡಿದ್ದಾರೆ. ಅವರ ಅಡ್ವೈಸ್ ಅನ್ನು ಒಪ್ಕೊಳ್ಬೇಕಾಗಿತ್ತು, ಆಹ್ವಾನವನ್ನು ಒಪ್ಕೊಳ್ಬೇಕಾಗಿತ್ತು ಅಂತ ಆಮೇಲೆ ಯಾವಾಗಾರು ಅನ್ನಿಸ್ತಾ? ಇಲ್ಲ, ನನಗೆ ರಿಪೆಂಟೆನ್ಸಿ ಏನಿಲ್ಲ. ಯಾಕೆಂದರೆ ಅವತ್ತು ದೇವೇಗೌಡರ ಒಂದು ತೀರ್ಮಾನ ಮತ್ತು ದೇವೇಗೌಡರ ತೀರ್ಮಾನಕ್ಕೆ ನಾವೆಲ್ಲ ತಲೆಬಾಗ್ತಕ್ಕಂಥವ್ರೆ. ನಾನು ಒಂದು ಬಾರಿ ಅವ್ರ ತೀರ್ಮಾನದ ವಿರುದ್ಧವಾಗಿ ಹೋದಂಥವನು, ಅವ್ರ ಭಾವನೆಗಳಿಗೆ. ಅದು ಹೊರತುಪಡಿಸಿ ಅವರ ಒಂದು ಭಾವನೆಗಳಿಗೆ ಗೌರವಿಸಿ ನಡ್ಕೊಂಡಿರ್ತಕ್ಕಂಥವನು. ಅವತ್ತು ಕೂತು ಚರ್ಚೆ ಮಾಡಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡತಕ್ಕಂಥ ನಿರ್ಧಾರಗಳಾಯಿತು. ಅವತ್ತು ವಿಧಾನಸೌಧದ ಮುಂಭಾಗದಲ್ಲಿ ಪ್ರಮಾಣ ವಚನಕ್ಕೆ ದೇಶದ ನಾನಾ ಮೂಲೆಗಳಿಂದ ಬಂದಿದ್ದರು ನಾಯಕರುಗಳು. ಅಂಥ ಒಂದು ಪರಿಸ್ಥಿತಿನಲ್ಲಿ ನಾನು ನನ್ನ ವೈಯಕ್ತಿಕವಾದಂಥ ಸ್ಥಾನಮಾನಗಳನ್ನು ಉಳಿಸ್ಕೊಳ್ಳಿಕ್ಕೆ ಹೋಗ್ತಕ್ಕಂಥ ನಿರ್ಣಯ ಮಾಡಿದರೆ ಎಲ್ಲ ಒಂದು ಕಡೆ ನನ್ನ ಬಗ್ಗೆ ಒಂದು ರೀತಿಯಲ್ಲಿ ಅಪನಂಬಿಕೆಗಳೇನಿತ್ತು ಬರ್ತಿತ್ತು. ಅದರ ಹಿನ್ನೆಲೆಯಲ್ಲಿ ನಾನು ಅವತ್ತು ಆ ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ಹೋಗದೇ ಇದ್ದಿದ್ದೇನಿದೆ, ನನಗೇನು ರಿಪೆಂಟೆನ್ಸಿ ಇಲ್ಲ, ಅಧಿಕಾರ ಯಾರಿಗೂ ಏನು ಶಾಶ್ವತ ಅಲ್ಲ. ಇದ್ದಾಗ ಒಳ್ಳೆ ಕೆಲಸ ಮಾಡಿದ್ದೇನೆ, ಅಷ್ಟೇ ನನಗಿರ್ತಕ್ಕಂಥ ತೃಪ್ತಿ. ಮತ್ತು ಇದೇನು ಸರ್ ಬಸವರಾಜ ಹೊರಟ್ಟಿ ಅವರು ಮಾತನಾಡ್ತಾ ಇರೋದು? ದೇವೇಗೌಡರಿಗೆ ಹೇಳಿದೀವಿ ನಿಮ್ಮ ಕಾಲದ ರಾಜಕೀಯ ಮುಗಿದಿದೆ, ಹೊಸ ಕಾಲದ ರಾಜಕೀಯ ನೀವು ಸುಮ್ಮನೆ ಇರಿ ಅಂತ ಹೇಳಿದೀವಿ. ದೇವೇಗೌಡರು ಹೇಳ್ತಿರ್ತಾರೆ, ನಾವು ಕೇಳ್ತಿರ್ತೀವಿ, ಆದ್ರೆ ನಾವು ಮಾಡೋ ಕೆಲಸ ನಾವು ಮಾಡ್ತೀವಿ. ಬಸವರಾಜ ಹೊರಟ್ಟಿ ಅವರು ಹೇಳ್ತಾರೆ, ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಲೀಡರ್ಸ್ ಆಫ್ ಯುವರ್ ಪಾರ್ಟಿ ಅವರು. ಹೌದು, ಬಸವರಾಜ ಹೊರಟ್ಟಿ ಅವರು ಮೊನ್ನೆ ದಿನ ಹೇಳಿಕೆ ಕೊಟ್ಟಿದ್ದಾರೆ, ನಾನು ಗಮನಿಸಿದ್ದೇನೆ. ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಸಹಜವಾದಂಥ ಮಾತೇ ಹೇಳಿದ್ದಾರೆ. ಕಾರಣ,
ದೇವೇಗೌಡರ ಅವತ್ತಿನ ಕಾಲದ ರಾಜಕಾರಣ ಏನಿದೆ, ಅವತ್ತು ನಡೀತಾ ಇದ್ದಂಥ ರಾಜಕಾರಣದಲ್ಲಿ ಸಿದ್ಧಾಂತಗಳಿತ್ತು, ಐಡಿಯಾಲಜಿಗಳಿದ್ವು, ಅಲ್ಲಿಂದ ಫಿಲಾಸಫಿ ಇತ್ತು, ಎಥಿಕ್ಸ್ ಇತ್ತು. ಇವತ್ತು ಅದೆಲ್ಲವನ್ನು ರೀಪ್ಲೇಸ್ ಮಾಡಿರ್ತಕ್ಕಂಥದ್ದು ಹಣದ ರಾಜಕೀಯ. ದೇವೇಗೌಡರ ಕಾಲದ ರಾಜಕಾರಣ ನಡೀತಕ್ಕಂಥದ್ದು ಈಗ ಆಗೋದಿಲ್ಲ. ನಾವು ದೇವೇಗೌಡರಿಗೆ ಮನವಿ ಮಾಡಿದ್ದೇವೆ ಅಂತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಏನು ಹೇಳಿದ್ದಾರೆ. ಇವತ್ತು ದೇವೇಗೌಡರ ರಾಜಕಾರಣವನ್ನು ನಾವು ಅವರ ಒಂದು ಐಡಿಯಾಲಜೀಸ್ ಮುಖಾಂತರವೂ ಅದನ್ನು ಗಮನದಲ್ಲಿಟ್ಕೊಂಡು ಇವತ್ತಿನ ರಾಜಕೀಯದ ನಡವಳಿಕೆ ಏನಿದೆ ಅದು ಎರಡನ್ನೂ ಇವತ್ತು ನಾವು ಒಟ್ಟಾರೆ ಮಿಕ್ಸ್ ಮಾಡಿ ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ. ಅದರ ಹಿನ್ನೆಲೆಯಲ್ಲಿ ಅವರು ಹೇಳಿದ್ದಾರೆ. ಅಂದರೆ ಈ ವಿಷಯ ದೇವೇಗೌಡರ ಜೊತೆ ಚರ್ಚೆ ಆಗಿದೆ ಆಲ್ರೆಡಿ. ಬಹುಶಃ ಅವರು ಮಾಡಿರ್ಬೋದು, ನಾನಂತೂ ಚರ್ಚೆ ಮಾಡಿಲ್ಲ. ಹೊರಟ್ಟಿಯವರು ಇತ್ತೀಚಿನ ದಿನಗಳಲ್ಲಿ 2-3 ಬಾರಿ ಭೇಟಿ ಮಾಡಿದಾಗ ಬಹುಶಃ ಹೊರಟ್ಟಿಯವರು ಅವರ ಅಭಿಪ್ರಾಯ ವ್ಯಕ್ತಪಡಿಸಿರ್ಬೋದು. ಅದರ ಮೇಲೆ ಅವರು ಆ ವಿಷಯ ಮಾತಾಡಿದ್ದಾರೆ. ಓಕೆ, ನನಗೆ ರಾಜಕೀಯ ಒಂಥರ ಮಜಾ ಅನ್ಸುತ್ತೆ. ಕುಮಾರಸ್ವಾಮಿ ಅವರಿವರು ಇದು ತಮ್ಮ ಸರ್ಕಾರವನ್ನ ಬೀಳಿಸಿದ್ದು ಬಿಜೆಪಿ, ತಮ್ಮ ಶಾಸಕರನ್ನ ಬಾಂಬೆಗೆ ಪುಣೆಗೆ ಕರ್ಕೊಂಡು ಹೋಗಿದ್ದು ಬಿಜೆಪಿ, ಆದ್ರೆ ಮನೆಗೆ ಬಂದು ಅಧಿಕಾರ ಕೊಟ್ಟವರು ಕಾಂಗ್ರೆಸ್. ಈಗ ನೀವು ಕಾಂಗ್ರೆಸ್ ಅನ್ನ ದ್ವೇಷ ಮಾಡ್ತೀರಿ, ಬಿಜೆಪಿ ಬಗ್ಗೆ ಸಾಫ್ಟ್ ಕಾರ್ನರ್ ಇಟ್ಕೊಂಡಿದ್ದೀರಿ. ಇದು ಹೆಂಗಿದೆ ಲೆಕ್ಕಾಚಾರ? ಮನೆಗೆ ಬಂದು ಅಧಿಕಾರ ಅವ್ರು ಕೊಟ್ಟರು, ತಮಗೆ ಮುಖ್ಯಮಂತ್ರಿ ಅವ್ರು ಮಾಡಿದ್ರು. ಇಲ್ಲಿ MLA ಗಳು ಹೋಗಿ ಬಾಂಬೆಲಿದ್ದಾಗ ಇಲ್ಲಿ DK ಶಿವಕುಮಾರ್ ಹೋಗಿ ಮಳೆ ಚಳಿಲಿ ಕೂತ್ಕೊಂಡ್ರು. ಸರ್ಕಾರ ಬೀಳಿಸಿದ್ದು ಬಿಜೆಪಿ ಅವರು. ಇಲ್ಲಿ ಪ್ರಶ್ನೆ ಅಜಿತ್ ಅವರೇ, ಸರ್ಕಾರ ರಚನೆ ಮಾಡ್ತಕ್ಕಂಥದ್ರಲ್ಲಿ ದೆಹಲಿಯ ಹೈಕಮಾಂಡ್ ತೆಗೆದುಕೊಂಡಂಥ ನಿರ್ಧಾರ ಏನಿದೆ, ಆ ದೆಹಲಿಯ ಹೈಕಮಾಂಡ್ನ ನಿರ್ಧಾರವನ್ನು ರಾಜ್ಯದ ಕೆಲವು ನಾಯಕರು ಮನಸಾರೆ ಒಪ್ಪಿರಲಿಲ್ಲ. ಓಕೆ, ಎಷ್ಟು ಬೇಗ ಈ ಸರ್ಕಾರ ತೆಗಿಬೇಕು ಅಂತಕ್ಕಂಥದ್ದೇ ಅವರಲ್ಲಿದ್ದಂಥದ್ದು. ನಾನು ಹಲವಾರು ಬಾರಿ ಹೇಳಿದ್ದೇನೆ, ಇಲ್ಲಿ BJPಯವರ ಪ್ರಯತ್ನದಿಂದ ಸರ್ಕಾರ ಹೋಗಿದ್ದಲ್ಲ. ಇದು BJPಯವರು ಬಾಂಬೆಗೆ ಶಾಸಕರನ್ನ ಶಿಫ್ಟ್ ಮಾಡಿದ್ರಿಂದ ಹೋದಂಥದ್ದು ಅಷ್ಟೇ ಅಲ್ಲ. ಓಕೆ, ಶಿವಕುಮಾರ್ ಅವರು ಅಲ್ಲಿ ಹೋಗಿ ಮಳೆಯಲ್ಲಿ ಕೂತಿದ್ದೇನಿದೆ ಅದೆಲ್ಲ ಒಂದು ಇತಿಹಾಸ ಬಿಡಿ. ಅದು ಮಳೆಯಲ್ಲಿ ಹೋಗಿ ಕೂತು ಏನೋ ಶ್ರಮ ಪಡ್ತಾ ಇದ್ದೇನೆ ಅಂತಕ್ಕಂಥದ್ದು ಹೊರನೋಟಕ್ಕೆ ಕಂಡರು. ಅದರಿಂದ ಪ್ರತಿಫಲ ಏನಾದ್ರು ಸಿಗ್ತಾ? ಸರ್ಕಾರ ರಚನೆ ಮಾಡಿದ ದಿವಸದಿಂದಲೇ ರಮೇಶ್ ಜಾರಕಿಹೊಳಿ ಅವ್ರದ್ದು ಅವರ ಒಂದು ಭಿನ್ನಾಭಿಪ್ರಾಯಗಳೇನಿದೆ ಅದನ್ನು ಕಾಂಗ್ರೆಸ್ ನಾಯಕರು ಯಾರಾದರೂ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಟ್ರ, ಅಲ್ಲಿಂದಲೇ ಪ್ರಾರಂಭ ಆಯ್ತದು ಸರ್ಕಾರ ಡಿಸ್ಟೆಬಿಲೈಸ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಯಾವಾಗ BJP ಕರ್ನಾಟಕದಲ್ಲಿ 25 ಸ್ಥಾನ ಗೆದ್ದರು, ದೇಶದಲ್ಲಿ ನರೇಂದ್ರ ಮೋದಿಯವರು ಸಂಪೂರ್ಣ ಬಹುಮತದಲ್ಲಿ ಗೆದ್ದಾಗ ಕಾಂಗ್ರೆಸ್ನಲ್ಲಿ ಏನು ಸಿದ್ದರಾಮಯ್ಯನವರು ಮೊದಲೇ ಹೇಳಿದರು ಕೆಲವು ಶಾಸಕರಿಗೆ, ಅವರ ಆತ್ಮೀಯರುಗಳಿಗೇ ಪಾರ್ಲಿಮೆಂಟ್ ಚುನಾವಣೆವರೆಗೆ ಸರ್ಕಾರ ಇಡ್ತೀವಿ, ಆಮೇಲೆ ಮುಂದೆ ತೀರ್ಮಾನ ಮಾಡೋಣ ಸರ್ಕಾರ ಇಡಬೇಕು ಬೇಡವೋ ಅಂತಕ್ಕಂಥದ್ದು ಏನು ಹೇಳಿಕೆ ಕೊಟ್ಟಿದ್ದರು. ಅದರ ಆಧಾರದ ಮೇಲೆ ಅವರವರ ಮುಂದಿನ ರಾಜಕೀಯದ ಭವಿಷ್ಯ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಅವರು ಇನ್ನು ಕಾಂಗ್ರೆಸ್ಗಾಗಲಿ JDSಗಾಗಲಿ ಭವಿಷ್ಯ ಇಲ್ಲ, ನಾವು ನಮ್ಮ ಭವಿಷ್ಯ ಹುಡುಕೊಂಡು ಹೋಗೋಣ ಅಂತ ಹೋಗಿದ್ದಾರೆ ಅವರು. ಓಕೆ, ಒಂದು ಕಡೆ BJPಯವರ ಎಫರ್ಟ್ ಏನಿದೆ ಸರ್ಕಾರ ಅಸ್ಥಿರಗೊಳಿಸ್ಲಿಕ್ಕೆ, ಇದೆಲ್ಲ ಕಾರಣಗಳಾಯ್ತು ಅವರಿಗೆ, BJPಯವರಿಗೆ ಇದನ್ನು ಸಕ್ಸಸ್ ಮಾಡ್ಕೊಳ್ಳಿಕ್ಕೆ. ಅದರಿಂದ ಇಲ್ಲಿ ಎಲ್ಲ ಥರದ ಆ್ಯಕ್ಟಿವಿಟೀಸು ನಡೆದಿದೆ ಇಲ್ಲಿ. ಅದರಿಂದ ಇಲ್ಲಿ ನನಗೆ BJP ಮೇಲೂ ದ್ವೇಷ ಇಲ್ಲ, ಕಾಂಗ್ರೆಸ್ ಮೇಲೂ ದ್ವೇಷ ಇಲ್ಲ. ನನಗಿದ್ದಂಥ 14 ತಿಂಗಳಲ್ಲಿ ಈಗಾಗಲೇ ಹೇಳಿದ್ದೇನೆ, ರೈತರ ಸಾಲ ಮನ್ನಾಗಿ ಹಣ ಹೊಂದಿಸಬೇಕಾಗಿತ್ತು, ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಪ್ರೂವ್ ಮಾಡದೆ ನಾನು ಹೊರಗೆ ಬಂದೆ ಅಂತಕ್ಕಂಥದ್ದನ್ನು ಮಾಡಿದ್ದೇನೆ ಅಂತ ಹೇಳಿ. ಸರ್, 2023 ನನ್ನ ನಿಜವಾದ ರಾಜಕೀಯ ಶುರುವಾಗುತ್ತೆ ಅಂತೀರಿ, ಏನು ಸರ್ ಅದರ ಅರ್ಥ? 2023 ಚುನಾವಣೆ ಕರ್ನಾಟಕದಲ್ಲಿ ಮುಂದಿನ ಜನವರಿ ತಿಂಗಳಿನಿಂದ ಪಕ್ಷದಕ್ಕೆ ಒಂದು ಹೊಸ ಪುನಶ್ಚೇತನಗೊಳಿಸಿ ರಾಜ್ಯದ 6.5 ಕೋಟಿ ಜನತೆಯ ವಿಶ್ವಾಸವನ್ನು ಗಳಿಸ್ತಕ್ಕಂಥ ನಿಟ್ಟಿನಲ್ಲಿ ವಿಷಯಧಾರಿತ ಮತ್ತು ನಮ್ಮ ಕಾರ್ಯಕ್ರಮಗಳ ಹಿನ್ನೆಲೆ ಏನಿದೆ, ಇವತ್ತು ರಾಜ್ಯದ ಸಮಸ್ಯೆಗಳೇನಿದೆ, ಅದಕ್ಕೆ ಪರಿಹಾರಗಳೇನು ಅಂತಕ್ಕಂಥ ವಿಷಯಗಳನ್ನು ಮುಂದಿಟ್ಟು 2023ಕ್ಕೆ ಸ್ವತಂತ್ರವಾದ ಸರ್ಕಾರವನ್ನು ಅಧಿಕಾರಕ್ಕೆ ತರಲಿಕ್ಕೆ ನನ್ನ ಜೀವನದ ಒಂದು ಸವಾಲಿದೆ. ಅದು ರಿಯಲ್ ಪಾಲಿಟಿಕ್ಸ್ ಅಂತಕ್ಕಂಥದ್ದನ್ನು ಆ ದೃಷ್ಟಿಯಿಂದ ಹೇಳಿದ್ದೇನೆ. ಇಲ್ಲಿಯವರೆಗೆ ನಡೆದಿರ್ತಕ್ಕಂಥ ರಾಜಕಾರಣವೇ ಬೇರೆ, 2023 ಚುನಾವಣೆಯಲ್ಲಿ ಪ್ರಾರಂಭ ಆಗ್ತಕ್ಕಂಥ ರಾಜಕಾರಣವೇ ಬೇರೆ ಅಂತಕ್ಕಂಥದ್ದು. 5 ವರ್ಷಗಳ ಕಾಲ ಸ್ವತಂತ್ರವಾದ ಸರ್ಕಾರವನ್ನು ತರಲಿಕ್ಕೆ ನಾಡಿನ ಜನತೆಯ ವಿಶ್ವಾಸ ಗಳಿಸಿ ಪಕ್ಷದ ಕಾರ್ಯಕರ್ತರ ಶ್ರಮದೊಂದಿಗೆ ಹೊಸ ರಾಜಕೀಯ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದೇನೆ. ಕುಮಾರಸ್ವಾಮಿ ಅವರೇ, ತಮ್ಮ ಪಕ್ಷದ MLAಗಳು ತಮ್ಮನ್ನು ತೊರೆದು BJP ಅಥವಾ ಕಾಂಗ್ರೆಸ್ ಕಡೆ ಮುಖ ಮಾಡಿಕೊಂಡು ನಿಂತಿದ್ರು. ಆ ಕಾರಣಕ್ಕಾಗಿ ಅವರನ್ನು ಸಮಾಧಾನ ಮಾಡೋದಕ್ಕಾಗಿ ನೀವು BJP ಜೊತೆ ಕ್ಲೋಸ್ ಆಗಿದ್ದೀವಿ, ನಾವು ಮೈತ್ರಿ ಮಾಡ್ತೀವಿ, ಸರ್ಕಾರ ಬರುತ್ತೆ ಅಂತ ನಂಬಿಸ್ತಾ ಇದ್ದೀರಿ. ನಿಮ್ಮ ಶಾಸಕರನ್ನು ನೀವೇ ನಂಬಿಸೋದಕ್ಕೆ ಈ ರೀತಿ ಮಾತಾಡ್ತಿದ್ದೀರಿ ಅಂತ
ನಾನು ಹಾಂ ಹೇಳಿ. ಇಂಥ ಮಾತುಗಳು ಕೇಳಿ ಬರ್ತಾ ಇದೆ ಕುಮಾರಸ್ವಾಮಿ ಅವರೇ. ಹಲೋ, ನೋಡಿ, ನಾನು ಯಾವುದೇ ಪಕ್ಷದ ಶಾಸಕರನ್ನ ಹಿಡಿದಿಟ್ಕೊಳ್ಳೋಕ್ಕೋಸ್ಕರವಾಗಿ ನನ್ನಿಂದ ಈ ರೀತಿಯ ಸುದ್ದಿಗಳು ಹೊರಗೆ ಬಂದಿರತಕ್ಕಂಥದ್ದಲ್ಲ. ನಾನು ಭಾಳ ಸ್ಪಷ್ಟವಾಗಿ ಸಾರ್ವಜನಿಕವಾಗಿ ಹೇಳಿದ್ದೇನೆ. ನಾನು ನಿಮ್ಗೆ ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೀನಿ. ಈ ಪಕ್ಷವನ್ನು ಬೆಳೆಸಿರ್ತಕ್ಕಂಥ ದೇವೇಗೌಡರ ಶ್ರಮ ಗೊತ್ತಿದೆ ನನಗೆ. 1978ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಒಂದು ಘಟನೆಗಳು ನಡೀತು, ನಿಜಲಿಂಗಪ್ಪ 3 ದಿವಸಕ್ಕೆ ರಾಜೀನಾಮೆ ಕೊಟ್ಟರು, ಚುನಾವಣೆಗಿಂತ ಮುಂಚೆ ದೇವೇಗೌಡರು ಮುಖ್ಯಮಂತ್ರಿಗಳು ಆಗೇ ಬಿಟ್ಟರು ಅಂತಕ್ಕಂಥ ವಾತಾವರಣ ಅವತ್ತು ಏನಾಯಿತು. 60 ಸ್ಥಾನ ಗೆದ್ದಂಥ MLAಗಳು 12ಕ್ಕೆ ರೆಡ್ಯೂಸ್ ಆಗಿದ್ದು ಅವತ್ತಿನ 78 ಇಸ್ವಿನಲ್ಲಿ. ದೇವೇಗೌಡರು ಕಾಂಗ್ರೆಸ್ಸಿಗೆ ಸೇರಬೇಕು ಅಂತೇಳಿ ದೇವರಾಜ ಅರಸು ಇಂದಿರಾ ಗಾಂಧಿ ಅವರಿಗೆ ಡಿಫರೆನ್ಸ್ ಬಂದಾಗ ಇಂದಿರಾ ಗಾಂಧಿ ಅವರೇ ಕಳಿಸ್ತಂಥ ರೆಪ್ರೆಸೆಂಟೇಟಿವ್ ಕಮಲಾಪತಿ ತ್ರಿಪಾಠಿ ಏನು ಬಂದಿದ್ದರು, ಇದು ಅವತ್ತಿನ ರಾಜಕಾರಣದ ಒಂದು ಇತಿಹಾಸ. ಇವತ್ತಿನ ರಾಜಕಾರಣದ ಒಂದು ಇತಿಹಾಸ ನೋಡಿ ಯಾವ ರೀತಿ ಕೋಇನ್ಸಿಡೆನ್ಸ್ ಇದೆ. ವಿಸರ್ಜನೆ ಇದು ಸರ್ಕಾರ ಈ JDS ಪಕ್ಷವನ್ನು ವಿಲೀನಗೊಳಿಸ್ಬಿಡ್ತಾರೆ BJP ಜೊತೆ ಅಂತೇಳಿ ಇವತ್ತೇನು ನಡೀತಾ ಇದೆ ಈ ಒಂದು ಮಾತುಗಳು. ಅವತ್ತು ದೇವೇಗೌಡರನ್ನ ಕಾಂಗ್ರೆಸ್ಸಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿರ್ಧಾರ ಕೈಗೊಂಡಂಥದ್ದೇನಿದೆ, ಇದು ಎಲ್ಲ ರಾಜಕಾರಣದಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. JDS ಪಕ್ಷವನ್ನು ವಿಲೀನಗೊಳಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಅವತ್ತು ದೇವೇಗೌಡರದ್ದು ರಾಜಕೀಯ ಮುಗದೇ ಹೋಯಿತು ಅಂದಾಗ ಅವರು ದೇಶದ ಪ್ರಧಾನಮಂತ್ರಿ ಮಟ್ಟಕ್ಕೆ ಹೋದಂಥದ್ದೇನಿದೆ. ಇವತ್ತು ಹೇಳ್ತೀನಿ, JDS ಪಕ್ಷದ ಭವಿಷ್ಯ ಮುಗದೇ ಹೋಯಿತು ಅಂತಕ್ಕಂಥದ್ದು ಕೆಲವರು ಏನು ಹೇಳ್ತಾರೆ. ಇವತ್ತು ಸಹ ನನಗೆ ಸವಾಲಿದೆ. 2023 ಅವತ್ತು 83ರಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ತರಲಿಕ್ಕೆ ದೇವೇಗೌಡರು 9 ದಿನಗಳ ದೊಡ್ಡಹಳ್ಳಿ ಗೋಲಿಬಾರ್ ಪ್ರಕರಣದ ಉಪವಾಸ ಸತ್ಯಾಗ್ರಹ, ಇದೆಲ್ಲ ಘಟನೆಗಳು ಏನು ಹೇಳಿದೆ, ಇದೆಲ್ಲ ಇತಿಹಾಸ ಇದೆ. ಅದೇ ರೀತಿಯಲ್ಲಿ 2023 JDS ಪಕ್ಷದ ಸ್ವತಂತ್ರ ಸರ್ಕಾರ ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಹೋರಾಟ ಇದೆ. ಶಾಸಕರುಗಳು ಹೋದರು ಅಂತ ಹೇಳಿ ನನಗೇನು ಆತಂಕ ಇಲ್ಲ, ಹೋಗೋರು ಹೋಗ್ಬೋದು ಅಂತ ಹೇಳಿದ್ದೇನೆ. ಅವರವ್ರ ಭವಿಷ್ಯ ಅವ್ರು ಎಲ್ಲಿ ಬೇಕಾದ್ರೂ ನಿರ್ಮಾಣ ಮಾಡ್ಕೊಳ್ಳಿ ಅಂತ ಹೇಳಿದ್ದೇನೆ. ಸರ್, ಒಬ್ಬಂಟಿಯಾಗಿದ್ರೆ ಹಳೆ ಮೈಸೂರಿನಲ್ಲಿ ಒಕ್ಕಲಿಗ ಓಟ್ಗಳ ಮೇಲೆ DK ಶಿವಕುಮಾರ್ ಅವರು ಹಿಡಿತ ಸಾಧಿಸ್ತಾರೆ ಅನ್ನೋ ಭಯ ಕೂಡ ತಮಗಿದೆ ಅಂತಾರೆ. ಈಗ ನೋಡಿ, ಕಳೆದ 10 ದಿವಸದಿಂದ ನಡೀತಿರ್ತಕ್ಕಂಥ ರಾಜಕೀಯದ ಬೆಳವಣಿಗೆನಲ್ಲಿ ಶಿವಕುಮಾರ್ ಕಳೆದೇ ಹೋಗಿದ್ದಾರೆ. ಈಗ ಕಾಂಗ್ರೆಸ್ ನಾಯಕರ ಹೇಳಿಕೆ, ಸಿದ್ದರಾಮಯ್ಯವ್ರ ಹೇಳಿಕೆ, ನನ್ನ ಹೇಳಿಕೆ, BJP JDSನ ಸಂಬಂಧದ ಬಗ್ಗೆ ಹೇಳಿಕೆ, ಇದೆಲ್ಲ ಪ್ರಾರಂಭ ಆಗಿ ನೀವೇನು ಹೇಳ್ತಾ ಇದ್ದೀರಿ, ಅವ್ರು ಕಳೆದೇ ಹೋಗ್ತಾ ಇದ್ದಾರೆ ಅನ್ನೋಂತಕ್ಕಂಥದ್ದು ನನಗೆ ಆತಂಕ ಶುರುವಾಗಿದೆ. ಫೈನಲಿ ಕುಮಾರಸ್ವಾಮಿ ಅವರೇ, ಈ ಕೋಮುವಾದ ಜಾತ್ಯತೀತ ಡಿಬೇಟ್ ಏನು ದೇಶದ ತುಂಬ ನಡೀತಾನೆ ಬರ್ತಿದೆ 2014ರಿಂದ, ಅದರ ಬಗ್ಗೆ ಏನು ಹೇಳ್ತೀರಿ? BJP ಜೊತೆ ತಾವು ಹತ್ರ ಆಗಿಬಿಟ್ರೆ JDS ಕೂಡ ಕೋಮುವಾದಿ ಪಕ್ಷ ಅನ್ನಿಸ್ಕೊಂಡು ಬಿಡುತ್ತೆ. ಜಾತ್ಯತೀತ ಸಿದ್ಧಾಂತಕ್ಕೆ ದೇವೇಗೌಡರು ಬೆಲೆ ಕೊಟ್ಕೊಂಡು ಬಂದವರು. ಈ ರಾಷ್ಟ್ರದಲ್ಲಿ ಜಾತ್ಯತೀತ ರಾಜಕಾರಣಕ್ಕೆ ಅದರದೇ ಆದ ತೂಕ ಇದೆ. BJP ಒಂದು ಕೋಮುವಾದಿ ಪಕ್ಷ. ಈ ವಾದಗಳನ್ನು ಕೇಳಿಸ್ಕೊಂಡಾಗ ಏನು ಅನ್ಸುತ್ತೆ ನಿಮಗೆ? ಇಲ್ಲ, ನಾನು 2006ರಲ್ಲೂ ಸಹ ಹೇಳಿದ್ದೇನೆ, ನನಗೆ ಜಾತ್ಯತೀತ ವಾದ ಇರಲಿ, ಕೋಮುವಾದ ಇರಲಿ, ನನಗೆ ಅದು ಎಲ್ಲದಕ್ಕಿಂತ ಮುಖ್ಯ ರಾಜ್ಯದ ಅಭಿವೃದ್ಧಿ ಮತ್ತು ರಾಜ್ಯದ ಬಡವರ ಸಮಸ್ಯೆ. ಇದು ನಮ್ಮ ವಾದ ಇರಬೇಕು. ನನ್ನ ಸಿದ್ಧಾಂತ ನಾಡಿನ ಅಭಿವೃದ್ಧಿ ಮತ್ತು ನಾಡಿನ ಜನತೆಯ ಕಷ್ಟ ಸುಖಗಳನ್ನು ಸರಿಪಡಿಸ್ತಕ್ಕಂಥ ಸಿದ್ಧಾಂತ ಬೇಕಿವತ್ತು ನಮಗೆ. ಕೋಮುವಾದದಿಂದಲೂ ಉಪಯೋಗ ಇಲ್ಲ, ನಿಮ್ಮ ಜಾತ್ಯತೀತವಾದದಿಂದಲೂ ಇವೆಲ್ಲ ಬೂಟಾಟಿಕೆಗಳು. ಇವರುಗಳು ಕೋಮುವಾದ, ಜಾತ್ಯತೀತವಾದ ಅಂತಕ್ಕಂಥ ಹೇಳ್ತಕ್ಕಂಥವ್ರು ಜಾತ್ಯತೀತ ನಾವು ಶಕ್ತಿಗಳು ಅಂತಕ್ಕಂಥದ್ದನ್ನು ಏನು ಹೇಳ್ತಾರೆ. ಇವತ್ತು ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕಾದ್ರೆ ಆ ಕ್ಷೇತ್ರದಲ್ಲಿ ಎಷ್ಟು ಜನ ಯಾವ ಜಾತಿಯವರಿದ್ದಾರೆ, ಆ ಜಾತಿಯವರಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ, ಈ ಜಾತಿಯವ್ರಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ ಅಂತಕ್ಕಂಥದ್ದನ್ನೇ ಅಳತೆಗೋಲು ಇಟ್ಕೊಂಡು ರಾಜಕೀಯ ಮಾಡ್ತಕ್ಕಂಥವ್ರು ಯಾವ ಜಾತ್ಯತೀತ ಶಕ್ತಿನ ಉಳಿಸ್ತಾರೆ. ಇವೆಲ್ಲ ಬೂಟಾಟಿಕೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, BJPಯವರು ಏನೋ ಒಂದು ಹಿಂದುತ್ವದ ಹೆಸರಿನಲ್ಲಿ ಹೊರಟಿದ್ದಾರೆ. ಇಲ್ಲಿ ಅವರು ಹಿಂದುತ್ವ ಪ್ಲೇ ಕಾರ್ಡ್ ಬಿಟ್ಟರೆ ರಾಷ್ಟ್ರದ ಅಭಿವೃದ್ಧಿಗೆ ಚಿಂತನೆ ಮಾಡ್ತಾ ಇಲ್ಲ. ನನ್ನ ಅಭಿಪ್ರಾಯದಲ್ಲಿ ಇವತ್ತು ಇರ್ತಕ್ಕಂಥ ರಾಜ್ಯದ ಸಮಸ್ಯೆಗಳು, ರಾಷ್ಟ್ರದ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಪಾಸಿಟಿವ್ ಡೈರೆಕ್ಷನ್ ಕಾಣ್ತಾ ಇಲ್ಲ. ಒಬ್ಬರಿಗೆ ಜಾತ್ಯತೀತ ಶಕ್ತಿ ಅಂತಾರೆ, ಇನ್ನೊಬ್ಬರು ಹಿಂದುತ್ವ ಶಕ್ತಿ ಅಂತ ಹೇಳ್ತಾರೆ. ಇದಿಷ್ಟು ಹೊರತುಪಡಿಸಿ ಇದರ ನಡುವೆ ಸೊರಗಿ ಹೋಗ್ತಿರ್ತಕ್ಕಂಥ ಈ ಬಡವರು, ಹಲವಾರು ಕುಟುಂಬಗಳ ಪರಿಸ್ಥಿತಿಗಳೇನಾಗಿದೆ,
ಅವರನ್ನು ಯಾವ ರೀತಿ ಇವತ್ತು ಆಡಳಿತ ನಡೆಸ್ತಕ್ಕಂಥವನು ಅವರನ್ನು ರಕ್ಷಣೆ ಕೊಡಬೇಕು ಅನ್ನೋದ್ರ ಬಗ್ಗೆ ಯಾರಿಗೂ ಚಿಂತನೆ ಇಲ್ಲ. ಅದು ನನ್ನ ಕಲ್ಪನೆ ಇರತಕ್ಕಂಥದ್ದು. ಅವರ ಪರಿಸ್ಥಿತಿ ಬಗ್ಗೆ ಇವತ್ತು ತೀರ್ಮಾನಗಳಾಗಬೇಕಷ್ಟೇ. ಎಸ್, ಧನ್ಯವಾದ ಕುಮಾರಸ್ವಾಮಿ ಅವರೇ. ಎಷ್ಟೊತ್ತು ಸುವರ್ಣ ನ್ಯೂಸ್ ಜೊತೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಎಷ್ಟೊತ್ತು Thank you, sir. ಮಾತನಾಡಿದ್ದಕ್ಕೆ Thank you, ಧನ್ಯವಾದ. sir. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.